ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್. ಇವತ್ತು ಸಂಜೆ ಆಗಿದೆ. ಹಾಗೆ ನಾವು ನಾಯಿಯೊಟ್ಟಿಗೆ ಸ್ವಲ್ಪ ಸ್ಲ್ಯಾಬ್ ಮೇಲೆ ಆಟ ಆಡ್ತಾ ಇದ್ದೇವೆ. ಇದು ಚಿಲ್ಲಿ ಅಂತೇಳಿ ಓನರದ್ದು ನಾಯಿ. ಇದು ಬೀದಿಯಲ್ಲಿತ್ತು, ಇದರ ಅಮ್ಮ ಸತ್ತೋಗಿತ್ತು. ಹಾಗೆ ಓನರು ಬೇಜಾರಾಗಿ ಅದನ್ನು ತಗೊಂಬಂದು ಸಾಕ್ತಾ ಇದ್ದಾರೆ. ಇದು ಬ್ರೀಡೆಡ್ ನಾಯಿ ಅಲ್ಲ, ಇದು ಬೀದಿ ನಾಯಿ. ಆದರೆ ಇದಕ್ಕೆ ಬಜಾಜ್ ಯಾವುದು ಪ್ಯಾರಾಶೂಟ್ ಇದೆಲ್ಲ ಅದನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ಈ ಥರ ರೋಮ ಎಲ್ಲ ಬಂದಿದೆ. ಮತ್ತು ಅದಕ್ಕೆ ಶ್ಯಾಂಪು ಎಲ್ಲ ಹಾಕ್ತಾ ಇದ್ದಾರೆ. ಮತ್ತು ಈಗ ನಾನು ಸಂಜೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ನೋಡಿ, ಪುದೀನ ಸೊಪ್ಪೆಲ್ಲ ಎಷ್ಟು ಕ್ಲೀನಾಗಿಟ್ಟರು. ಅದು ಪುದೀನ ಸೊಪ್ಪು ಚೆನ್ನಾಗೇ ಇರಲ್ಲ, ಒಂಥರ ಕೊಳ್ತೋಗಿರುತ್ತೆ ಎಲ್ಲ. ಹಾಗೆ ನಾವು ಬಿರಿಯಾನಿ ತಿಂದು ತುಂಬ ದಿವಸ ಆಗಿತ್ತು, ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಸಹ ಕ್ಲೀನ್ ಮಾಡಿ ಹಾಕಿದೆ. ಈಗ ಚಿಕನ್ನ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ನ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ನಾನು ಈಗ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನು ನಾವು ನೀರಲ್ಲಿ ಇಡಬೇಕು, ಆಗ ಅದರಲ್ಲಿ ಸ್ವಲ್ಪ ಹೊಯ್ಗೆಲ್ಲ ಇದ್ದದ್ದೆಲ್ಲ ಮಣ್ಣೆಲ್ಲ ನೀರಲ್ಲಿ ಹೋಗುತ್ತೆ. ಹಾಗಾಗಿ ಈಗ ನಾನು ಗ್ರೀನ್ ಚಿಲ್ಲಿನ ತಗೊಂಡಿದ್ದೇನೆ. ನಮಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದಷ್ಟು ಖಾರ ಇರಲಿಲ್ಲ ಮೆಣಸಿನ್ಕಾಯಿ, ಹಾಗಾಗಿ ಅದನ್ನು ಹಾಕಿದ್ದೇನೆ. ಹಾಗೆಯೇ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಇಷ್ಟನ್ನೇ ನಾನು ಗ್ರೈಂಡ್ ಮಾಡ್ಕೊಳ್ಳೋದು. ಬಿರಿಯಾನಿ ನಾವು ಒಂದು 2-3 ರೀತಿಯಲ್ಲಿ ಮಾಡ್ಬೋದು. ಈಗ ನಾನು ಕುಕ್ಕರ್ನ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಇದಕ್ಕೆ ನಾನು ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಚಕ್ಕೆ, ಲವಂಗ ಮತ್ತು ಪೆಪ್ಪರು ಮತ್ತು ಇದು ಏನು ಹೇಳ್ತಾರೆ, ಹೂವು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಈಗ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಆನಿಯನ್ನ ಸಹ ಹಾಕ್ತಾ ಇದ್ದೀನಿ. ಈಗ ನೋಡಿ, ಆನಿಯನ್ ಎಲ್ಲ ಹಾಕಿದ ನಂತರ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಟೊಮೆಟೊ ತಗೊಂಡಿದ್ದೇನೆ ದೊಡ್ಡದು. ಈಗ ನಾನೀಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸಲ ನಮಗೆ ಬಿರಿಯಾನಿ ನಾವು ಸಿಂಪಲಾಗಿ ಬೇಗ ನಮಗೆ ಆಗಲಿ ಅಂತೇಳಿ ಮಾಡ್ತೀವಿ. ಒಂದೊಂದು ಸಲ ನಾವು ನೀಟಾಗಿ ಮಾಡ್ಬೋದು. ಅಂದರೆ ತುಂಬ ಟೈಮ್ ಇದ್ದಾಗ, ತುಂಬ ಲೇಟಾಗಿತ್ತು ನಾವು ಹಾಗಾಗಿ ಮಾಡ್ತಾಯಿದ್ದೀನಿ ಬೇಗ. ಈಗ ನೋಡಿ, ಚಿಕನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಈಗ ಇದರಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಯಾವಾಗಲೂ ಚಿಕನು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗುವಾಗ ನಾವು ಸ್ವಲ್ಪ ಉಪ್ಪು ಹಾಕಬೇಕು. ಹಾಗೆ ಫ್ರೈ ಆದ ನಂತರನೇ ನಾವು ಅನ್ನ ಹಾಕಬೇಕು. ಆಗ ನಮಗೆ ಅದು ನೀರಿನದ್ದು ಮೆಜರ್ಮೆಂಟ್ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಅನ್ನ ತುಂಬ ಬೆಂದು ಹೋಗುತ್ತೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಪೇಸ್ಟ್ ಮತ್ತು ಕೊತ್ತಂಬರಿ ಪೌಡ್ರನ್ನ ಮತ್ತು ಬಿರಿಯಾನಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಅದು ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೇನೆ. ಇವಾಗ ಇದು ನೋಡಿ, ಈ ಥರ ಫ್ರೈ ಆಗಬೇಕು ಚೆನ್ನಾಗಿ. ನಾನು ಬಿರಿಯಾನಿ ಪೌಡ್ರು ಮಾತ್ರ ಹಾಕಿದ್ದು ಮತ್ತು ಸ್ವಲ್ಪ ಕೊರೆಂಡರ್ ಪೌಡ್ರನ್ನ ಹಾಕಿದ್ದೇನೆ. ಈಗ ನಾನು ಸೋನಾ ಮಸೂರಿ ರೈಸನ್ನ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿಯಾಗಿ ಬಾಸುಮತಿ ರೈಸಲ್ಲಿ ಮಾಡೋದು. ಇವಾಗ ನನಗೆ ಅರ್ಜೆಂಟ್ ಇರೋದ್ರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ಕೆಲವ್ರು ಬಿರಿಯಾನಿಗೆ ಮೊಸರು ಹಾಕ್ತಾರೆ, ಆದರೆ ಬಟ್ ನಾನು ಮೊಸರು ಹಾಕಲ್ಲ. ನನಗೆ ಅದು ಥರ ವಾಮಿಟಿಂಗ್ ಫೀಲ್ ಆಗುತ್ತೆ. ಇವಾಗ ನಾನು ನಮ್ಮದು ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ